ಸನ್ನಡತೆಯ ಆಧಾರದ ಮೇಲೆ ಇವತ್ತು ಪರಪ್ಪನಗ್ರಹಾರದಿಂದ 77 ಜನ ಬಂದಿಗಳು ಬಿಡುಗಡೆಯಾಗಿದ್ದಾರೆ. ಈ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಯಾಗಿರುವಂತಹ ಇವರೆಲ್ಲರನ್ನೂ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಸಮಾಜದ ಮುಖ್ಯವಾಹಿನಿಗೆ ಈಗ ಇವರು ಆಗಮಿಸಿದ್ದಾರೆ. ಜೈಲಿಂದ ಆಚೆ ಬಂದಿದ್ದಾರೆ. ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಯಾಗಿದ್ದಾರೆ. ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ತಾವು ಆಕಸ್ಮಿಕವಾಗಿ ಒಳಗಡೆ ಬಂದಿದ್ದು ಅನ್ನುವಂಥ ವಿಚಾರಗಳು ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು. ಅಂದರೆ ಎಲ್ಲ ಕೈದಿಗಳು ಒಂದು ಕ್ಷಣಿಕ ವಿಚಾರಕ್ಕೆ ಕೋಪದ ಕೈ ಬುದ್ಧಿ ಕೊಟ್ಟು ಏನೋ ಆಕಸ್ಮಿಕವಾಗಿ ನಡೆದ ಘಟನೆಯಿಂದ ಶಿಕ್ಷೆ ಅನುಭವಿಸ್ತಿದ್ರಿ ಅಂತ. ಈಗ ಆಚೆ ಬಂದಿದ್ದೀರಿ. ಎಷ್ಟು ವರ್ಷ ಇದ್ರಿ ಒಳಗಡೆ? ನಾನು 15 ವರ್ಷ 6 ತಿಂಗಳು 15 ವರ್ಷ 6 ತಿಂಗಳಿದ್ದೆ. ಆದಮೇಲೆ 4 ಸಲ ಪೇರೋಲ್ ಹೋಗಿದ್ದೀನಿ. ಏನು ಅನಿಸುತ್ತೆ ನಿಮಗೆ ಈಗ ಆಚೆ ಬಂದಿದ್ದೀರಲ್ಲ, ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಿದ್ದೀರಿ, ಎಷ್ಟು ಖುಷಿ ಇದೆ ನಿಮಗೆ? ಖುಷಿಯಲ್ಲಿದೆ, ಭಾರಿ ಖುಷಿ ಆಯಿತು ನಮಗೆ. ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದಾಗೆ ಆಯಿತು. ನಿಮ್ಮ ಹೊಸ ಜೀವನ ಹೇಗಿರುತ್ತೆ? ಹೊಸ ಜೀವನ ಕರೆಕ್ಟ್ ಇರ್ತದೆ. ಯಾವ್ದು ತಮ್ಮದು? ಮಂಗಳೂರು. ಹೌದು. ನಿಮ್ದು ಯಾವರು? ನಮ್ಮದು ರಾಜಸ್ಥಾನ್. ರಾಜಸ್ಥಾನ್. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಏನು ಹೆಸರು? ಬಿಹುಲಾಲ್. 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 ಬಿರುಲಾಲ್. ಹೌದು ಸರ್. ಇಲ್ಲಿ ಯಾವೂರಲ್ಲಿ ಇರ್ತಿದ್ರಿ ನೀವು? ಇಲ್ಲ ಬೆಂಗಳೂರೇ. ಬೆಂಗಳೂರಲ್ಲಿ ಇದ್ದೀನಿ. ಏನು ಕೆಲಸ ಮಾಡ್ತಾ ಇದ್ರಿ? ಬೆಂಗಳೂರು ಎಲೆಕ್ಟ್ರಿಕ್ ಶಾಪ್ ಇದೆ. ಓಕೆ. ಎಷ್ಟು ವರ್ಷ ಇದ್ರಿ ಒಳಗೆ? 22 ವರ್ಷ. 22 ವರ್ಷ. ಈಗ ಮತ್ತೆ ಹೊಸ ಜೀವನ ಪುನರ್ಜನ್ಮ. ಈಗ ಪುನರ್ಜನ್ಮ. ಆಚೆ ಹೋದ್ಮೇಲೆ ಒಂಥರ ಏನು ಕೆಲಸ ಮಾಡೋಕೆ ಅನ್ಕೊಂಡಿದ್ರಿ ಮತ್ತೆ? ಈಗ ಮತ್ತೆ ಮಾಮೂಲಿ ಎಲೆಕ್ಟ್ರಿಕ್ ಅದೇ. ಶುಭವಾಗಲಿ ತಮಗೆ, ನಿಮಗೂ ಶುಭವಾಗಲಿ. ಸರ್ ಮಲ್ಲೇಶ್ ಅಂತ ಅಂದ್ಬಿಟ್ಟು. ಯಾವರು? ಹುಣಸೂರು ಸರ್, ಮೈಸೂರು ಡಿಸ್ಟಿಕ್. ಹುಣಸೂರು. ಎಷ್ಟು ವರ್ಷದಿಂದ ಇದ್ರಿ ಒಳಗೆ? 15 ವರ್ಷದಿಂದ ಇದ್ದೀವಿ ಸರ್ ಇಲ್ಲಿ. ಈಗ ಸನ್ನಡತೆ ಆಧಾರದ ಮೇಲೆ ಆಚೆ ಬಂದಿದ್ದೀರಿ. ಈಗ ನಮಗೆ ಪುನರ್ಜನ್ಮ ಸರ್. ನಮಗೆ ಈಗ ಹೋಗಿ ಹೊರಗಡೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಎಲ್ಲರ ಹತ್ರನೂ ಒಳ್ಳೆಯವ್ನು ಅನ್ಸ್ಕೊಂಡು ಬದುಕಬೇಕಷ್ಟೇ ಸರ್. ನಮಗೆ ಸಾಕು ಸರ್ ಇಲ್ಲಿ ಜೈಲು ಸವಾಸ. ಯಾರಿಗೂ ಬೇಡ ನಮ್ಮ ಇದರಲ್ಲಿ. ಎಲ್ಲರೂ ಬಿಡುಗಡೆ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಸರ್. ಶುಭವಾಗಲಿ. ಥ್ಯಾಂಕ್ ಯು ಸರ್. ನಿಮ್ದು ಅವರು? ಶಿವಮೊಗ್ಗ ಸರ್. ಏನು ಎಷ್ಟು ವರ್ಷ ಜೈಲಲ್ಲಿದ್ದು? ಈಗ 15 ವರ್ಷ ಸರ್. ಈಗ ಮತ್ತೆ ಬಿಡುಗಡೆ ಆಗಿದ್ದೀರಿ, ಹೊಸ ಜೀವನ, ಏನು ಅನಿಸ್ತಾ ಇದೆ? ತುಂಬ ಸಂತೋಷ ಅನಿಸ್ತಾ ಇದೆ ಸರ್. ಏನೋ ಸಿಕ್ತಂಗೆ ಆಗ್ತಾಯಿದೆ. ಏನೋ ಫ್ರೀಡಮ್. ನಮ್ಮನ್ನು ಕೇಳೋರು ಯಾರೂ ಇಲ್ಲ. ರಾತ್ರಿ ಆಗಲೂ ಲಾಕಪ್ಪಲ್ಲಿ ಇದ್ವಿ, ಈಗ ಹೊರಗಡೆ ಬಂದಿದ್ದೀವಿ. ನಮ್ಮನ್ನು ಕೇಳಿ ಸ್ವಾತಂತ್ರ್ಯನ ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ಳಿ ಇನ್ಮೇಲೆ. ಹೌದು ಸರ್. ಅದರ ನಿರೀಕ್ಷೆನೇ ಎಲ್ಲರೂ ಮಾಡ್ತಾರೆ. ಎಲ್ಲಿದ್ರೂ ಮಾಡ್ತೀವಿ ಸರ್. ಯಾವರು ಸರ್ ತಮ್ಮ? ತಮಿಳ್ನಾಡು ಸರ್. ತಮಿಳ್ನಾಡು. ಹಾಂ. ಎಷ್ಟು ವರ್ಷದಿಂದ ಇದ್ರು ಒಳಗಡೆ? 20 ವರ್ಷ. ಈಗ ಆಚೆ ಬರ್ತಾ ಇದ್ರಲ್ಲ? ಆಚೆ ಬರ್ತೀವಿ. ಒಳ್ಳೆ ಹೊಸ ಜೀವನ. ಯಾವರು ತಮಿಳ್ನಾಡಲ್ಲಿ? ತಿರುವಣ್ಣಾಮಲೈ. ಮತ್ತೆ ಅಲ್ಲಿಗೆ ಹೋದಾಗ? ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡಿವಿ. ಶುಭವಾಗಲಿ. ಸೊ ಇಷ್ಟು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆದಂತಹ ಇವರೆಲ್ಲರೂ ಕೂಡ ಇದು ಸಾಮಾಜಿಕ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಎಲ್ಲರೂ ಅನೇಕ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಉತ್ತಮರಾಗಿ ಬಾಳ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗ್ತಾ ಇರೋಂಥ ಇವರೆಲ್ಲರಿಗೂ ಕೂಡ ಶುಭವಾಗಲಿ. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನವೀನಣ್ಣ. ನವೀನಣ್ಣ. ಏನು ಸರ್ ನಿಮ್ಮ ಹೆಸರು? ನವೀನಣ್ಣ. 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 ಏನು ಸರ್ ನಿಮ್ಮ ಹೆಸರು? ನವೀನಣ್ಣ. ನವೀನಣ್ಣ.